ಕಾರ್ಯಕ್ರಮದ ಮುಖ್ಯ ಅತಿಥಿಗಳೇ, ಗೌರವಾನ್ವಿತ ಶಿಕ್ಷಕರೇ, ಸಹಪಾಠಿಗಳೇ ಮತ್ತು ಮತ್ತಿನ್ಯ ಅರಬಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಯರೇ, ಎಲ್ಲರಿಗೂ ನನ್ನ ಶುಭೋದಯದ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಇವತ್ತು ನನ್ನ ಭಾಷಣದ ವಿಷಯ ಸ್ವಾತಂತ್ರ್ಯ ಸಂಭ್ರಮಾಚರಣೆ. ತಮಗೆಲ್ಲರಿಗೂ ತಿಳಿದೇನೆಂದರೆ ಇವತ್ತು ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿ ನಾವು ಎಲ್ಲರೂ ಸೇರಿದ್ದೇವೆ. ತಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಬಹಳ ಶುಭಾಶಯಗಳು. ಸ್ವಾತಂತ್ರ್ಯ ದಿನವು ನಮಗೆ ಪ್ರತ್ಯೇಕ ಕಾಯಾಡನ್ನು ಪಡೆದ ದಿನವಾಗಿದೆ. ಇಲ್ಲಿ ನಾವು ಮುಕ್ತವಾಗಿ, ಸುರಕ್ಷಿತವಾಗಿ ಮತ್ತು ನಮಗೆ ಬೇಕಾದಂತೆ ನಮ್ಮ ಜೀವನವನ್ನು ನಾವು ನೀಡುತ್ತೇವೆ. ತಮ್ಮೆಲ್ಲರಿಗೂ ಪ್ರೀತಿಯ ಕೇಳುಗರೇ, ವಿದ್ಯಾರ್ಥಿಯರೇ ಮತ್ತು ಸಹಪಾಠಿ ಶಿಕ್ಷಕರೇ, ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯುವುದು ಮತ್ತು ಗುಲಾಮಗಿರಿಯ ಸಹಪರಿಗಳನ್ನು ಮುರಿಯುವುದು ಸುಲಭವಾಗಿರಲಿಲ್ಲ. ಅನೇಕ ಜನರು, ಸುಮಾರು ಜನರು ನಿರ್ಗತಿಕರಾದರು ಮತ್ತು ತಮ್ಮ ತಾಯಾರಿನ ಮತ್ತು ಮಕ್ಕಳ ಮೃತ ದೇಹಗಳನ್ನು ನೋಡಿದರು. ನಾವು ಇದ್ದು ಈ ದೇಶದ ಅನೇಕ ವ್ಯಕ್ತಿಗಳ ತ್ಯಾಗ, ಅವರ ಹೆಸರು, ಅವರ ತ್ಯಾಗವನ್ನು ನಾವು ನೆನಪಿಟ್ಟುಕೊಳ್ಳಲು ಪ್ರತಿ ವರ್ಷ ಆಗಸ್ಟ್ 15ರಂದು ನಾವು ಪ್ರತಿ ವರ್ಷ ಆಚರಿಸುತ್ತೇವೆ. ಪ್ರತಿಫಲರಾಗಿದ್ದ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನದಂದು ಆ ದೆಹಲಿಯ ಕೆಂಪು ಕೋಟೆ ಮೇಲೆ ಈ ದೇಶದ ಧ್ವಜವನ್ನು ಆರಿಸಿದರು. ಈ ದೇಶದ ಧ್ವಜವನ್ನು ಆರಿಸಿದಾಗ ತಮ್ಮ ಬಲಿದಾನವನ್ನು ಕೊಟ್ಟಿದ್ದಂತಹ ಮಹಾನ್ ವ್ಯಕ್ತಿ, ಮಹಾನ್ ಉಲ್ಮ ತಮ್ಮ ಪ್ರಾಣವನ್ನು ಕೊಟ್ಟಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ. ಆ ಜನರಲ್ಲಿ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಮತ್ತು ನಮ್ಮ ಉಲ್ಮಾನಲ್ಲಿ ಹಜರತ್ ಟಿಪ್ಪು ಸುಲ್ತಾನ್, ಫಜಲೆ ಹಕ್ ಖೈರಾಬಾದಿ, ಇಷ್ಟು ಮಂದಿ ತಮ್ಮ ಜೀವನವನ್ನು, ತಮ್ಮ ಪ್ರಾಣವನ್ನು ಕೊಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ. ಈ ದೇಶಕ್ಕೆ ತಮ್ಮ ಪ್ರಾಣವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿ ಬ್ರಿಟಿಷರಿಂದ ಈ ದೇಶಕ್ಕೆ ಹೊರಗುಗೊಳಿಸಿದರು. ಕೊನೆಯಾಗಿ ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇನೆ, ಅಲ್ಲಾಹನು ನಮ್ಮ ದೇಶಕ್ಕೆ ದುಷ್ಟ ಕಣ್ಣುಗಳಿಂದ ರಕ್ಷಿಸಲಿ ಮತ್ತು ಈ ದೇಶದಲ್ಲಿ ಇರುವ ಎಲ್ಲ ಜನರಿಗೂ ಬುದ್ಧಿವಂತಿಕೆ, ತಿಳುವಳಿಕೆ ನೀಡಿ. ಇದಿಷ್ಟು ನನಗೆ ಹೇಳಕ್ಕೆ ಕೊಟ್ಟಿದ್ದಂತಹ ನಮ್ಮ ಶಿಕ್ಷಕರು, ವಿದ್ಯಾರ್ಥಿಯರು ಮತ್ತು ಸಹಪಾಠಿಗಳು ಎಲ್ಲರಿಗೂ ನನ್ನ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.